ಅಣ್ಣ ಹೋಗಿ ಬರ್ತೇನೆ ತೋಣ ಕಾಲೇಜಿಗೆ. ಹ್ಞೂ ಆಯ್ತೋಪ್ಪ, ಹುಷಾರ್ ನೋಡ ದಾರ್ಯಾಗ. ಹಾ ಅಣ್ಣ. ಕೇಳಿಲ್ಲ ಫಸ್ಟ್ ಡೇ ಕಾಲೇಜಿಗೆ ಹೊಂಟಿ. ಅಣ್ಣ ಚಲೋ ತಮ್ಗೆ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು, ನೀ ಚಲೋ ನೌಕರಿ ತಗೋಬೇಕು. ಏನ್ ಹೇಳಾಕತ್ತೇನ ಅಣ್ಣ ಅದ್ರ ಬಗ್ಗೆ ಚಿಂತೆನ ಬಿಟ್ಬಿಡಣ. ನಾ ಮಸ್ತಾಗಿ ಕಾಲೇಜಿಗೆ ಹೋಗಿ ಚಂದಾಗ ಓದಿ ಗೌರ್ಮೆಂಟ್ ನೌಕರಿ ತಗೊಂತೇನಣ್ಣ. ನಿನ್ನ ಹೆಸರು ಬರ್ಸ್ತೇನಣ್ಣ. ನಮ್ಮ ವಂಶದ ಹೆಸರು ಉಳಿಸ್ಬೇಕ ನೀ. ಹೌದಣ್ಣ, ನಮ್ಮ ವಂಶದ ಹೆಸರು ಮತ್ ಹೊಳ್ಳಿ ನಿನ್ನ ಹೆಸರು ಎರಡೂ ತರ್ತೇನಣ್ಣ ನಾನು. ಉಪ್ಪ ಅಟ್ ಮಾಡಪ್ಪ, ತಲೆನ ಕೆಡ್ಸ್ಕೊಬಿಡಣ ನೀ. ಅದಕ್ಕೂ ಮೊದ್ಲ ಯಾರ ತಮ್ಮಣ್ಣ ಗೊತ್ತೈತಿಲ್ಲಣ್ಣ. ನನ್ ತಮ್ಮ ನೀನೆ ಮತ್ತಣ್ಣ ನಾ ಇರು ಮಠ ಈ ಕಣ್ಣಲ್ಲೇ ನೀ ನೌಕರಿ ತಗೊಂಡಿದ್ ನೋಡಬೇಕಣ್ಣ. ಏನ್ ಹೇಳತ್ತೀನಿ? ಸರಿ ಅಣ್ಣ. 4 ಮಂದಿ ಬಾಯಾಗಿರ್ಬೇಕು ನೀ. ಏನಪ್ಪ ಓದಿ ಗೌರ್ಮೆಂಟ್ ಜಾಬ್ ತಗೊಂಡ ನಾ ಹುಡುಗ ಚಲೋ ಅದಾನ ಅಂತೇಳಿ ಏನ ಅಣ್ಣ ನಿನ್ನ ಆಸೆ ಏನೈತಲ್ಲಣ್ಣ ಎಲ್ಲ ಪೂರೈಸ್ತೇನಣ್ಣ ನಾನು. ಉಡಾಳ್ ಹುಡುಗರ ಜೋಡಿ ಒಟ್ಟ ಸೇರ್ಬೇಡ. ಇಲ್ಲಣ್ಣ, ಸೀದಾ ಮನಿಯಿಂದ ಕಾಲೇಜ್ ಹೋಗ್ತೇನಣ್ಣ. ಕಾಲೇಜಿಂದ ಮನಿಗೆ ಬರ್ತೀನಿ. ಓದುದು ಬರೀದು ಅಷ್ಟೇ. ಉಡಾಳ್ ಹುಡುಗರು ಕೂಟಾಗ ಒಟ್ಟ ಹೋಗುದಿಲ್ಲಣ್ಣ. ಒಟ್ಟ ಸೇರ್ಬೇಡ. ನೀ ಏನ್ ಕೇಳಿ ಎಲ್ಲಾ ಕೊಡ್ಸಣ್ಣ. ಸಣ್ಣವಿದ್ದಾಗಿಂತ್ರ ಈಗಿನ ಮಟ್ಟ ಏನ್ ಕೇಳಿ ಎಲ್ಲಾ ಕೊಡ್ಸೇನಿ. ನೀನ ಒಂದು ತಂದಿದ್ದಂಗಣ ಈಗ ನನಗ ಆಸೆ ತೀರಿಸ್ಬೇಕ ನೀ. ಸರಿ ಅಣ್ಣ, ಅಷ್ಟ ಮಾಡ್ತೀನಿ. ಏನ್ ತಲೆನ ಕೆಡ್ಸ್ಕೊಬಿಡಣ. ಚಂದಾಗ ಓದಿ ಗೌರ್ಮೆಂಟ್ ನೌಕರಿ ತಗೊಂತೇನಣ್ಣ ನಾನು. ತಿಂಗಳ ₹1,00,000 ಪಗಾರ ತಗೊಂಡಂಗಕ್ಕೇನಣ್ಣ ನಾನು. 1,00,000 ದುಡಿಯಾಕತ್ತಿ ಅಂದ್ರ ಆ ರೊಕ್ಕ ತಗೊಂಡ್ ದೊಡ್ಡ ಮನಿ ಕಟ್ಟುದು, ಕಾರ್ ತಗೊಳುದು, ನಿನ್ ಮದ್ವಿ ಮಾಡ್ತೇನ. ಧೂಮ್ ಧಾಮ್ ಮದ್ವಿ ಮಾಡ್ತೇನೆ ನಿಂದ. ನಿನ್ನ ಆಸೆ ಎಲ್ಲಾ ಪೂರೈಸ್ತೇನೆ ನೋಡಣ. ಆಯ್ತುಪ್ಪ ಹೋಗ. ಸರಿ ಅಣ್ಣ. ಹುಷಾರ್ ನೋಡಪ್ಪ. ಏನಾರ ಖರ್ಚಿಗೆ ರೊಕ್ಕ ಬೇಕೇನಪ್ಪ? ಕೊಟ್ರು ಬೇಸಕ್ಕಿತ್ ನೋಡಣ. ಫಸ್ಟ್ ಡೇ ಹೊಂಟೇನಲ್ಲ ಸಾಕಣ. ಆಯ್ತು ಹೋಗಪ್ಪ. ತಲೆನ ಕೆಡ್ಸ್ಕೊಂಬಿಡಣ. ಚಲೋತ್ತಾಗ ಓದಿ ನೌಕರಿ ತಗೊಂತೇನೆ ತೋಣ. ಆಯ್ತಪ್ಪ. ನನ್ನ ತಮ್ಮ SSLC ಒಳಗೆ 78 ಮಾಡಿದ. ಈಗ ಫಸ್ಟ್ ಇಯರ್ದಾಗ 88 ಮಾಡ್ತಾನೆ. ಸೆಕೆಂಡ್ ಇಯರ್ದಾಗ 90 ಮಾಡ್ತಾನೆ. ಆಮೇಲೆ ಡಿಗ್ರಿ, ಡಬಲ್ ಡಿಗ್ರಿ, ಆಮೇಲೆ ನೌಕರಿ. ವಾರೇ ವಾ ಯಪ್ಪ ದೇವ್ರ, ನನ್ನ ತಮ್ಮ ಚಲೋ ತಮ್ಗೆ ಓದ್ಲಿಪ್ಪ. ಅಂತೂ ಇಂತೂ ಫಸ್ಟ್ ಡೇ ಕಾಲೇಜಿಗೆ ಹೊಂಟೇನಿ. ಅಣ್ಣ ₹100 ಕೊಟ್ಟ ಖರ್ಚಿಗೆ ಫುಲ್ ಎಂಜಾಯ್ ನೋಡಪ್ಪ. ₹100ದಾಗ ಫುಲ್ ಚಿಂಗಲಲ್ಲ. ಅವನವನ SSLC ಇದ್ದಾಗ ನಾನು ಒಂದು ಹುಡುಗಿಗೆ ಬಿಳಿಸ್ಕೊಳ್ಳೋದಾಗ್ಲಿಲ್ಲಪ್ಪ ನನ್ನ ಹಣೆ ಬರಕ್ಕ. ಈಗ ಕಾಲೇಜಿಗೆ ಹೊಂಟೇನಿ. ಕಾಲೇಜಿಗೆ ಹೋದ್ರೆ ಬಿಡ್ತೇನೆ ಏನು ಮಗ ನಾನು. ಫಸ್ಟ್ ಕಾಲೇಜಿಗೆ ಹೊಂಟೇನಿಲ್ಲ, ಒಂದು ತಿಂಗಳೊಳಗೆ ಒಂದು ಹುಡುಗಿ ಕೆಡ್ಕೊಳ್ಳೋದ, ಒಂದು ಹುಡುಗಿ ಮಾತ್ರ ಬಿಳಿಸ್ಕೊಳ್ಳೋದ, ಸೆಟ್ ಮಾಡ್ಕೊಂಡ ಮುಂದಿನ ಕೆಲಸ. ಅಲ್ಲಿ ಮಟ್ಟ ಏನಿಲ್ಲ ನೋಡಪ್ಪ. ಕಾಲೇಜ್ ಹುಡುಗ ಆಗಿ ಒಂದು ಹುಡುಗಿ ಇಲ್ಲ ಅಂತಂದ್ರೆ ಮಕ್ಕಕ್ಕೆ ಹೊಡೆದಾರಪ್ಪ ನನಗೆ. ಏನಿಲ್ಲ ನೋಡ, ಹೋಗೋದು ಒಂದು ಹುಡುಗಿಗೆ ಸೆಟ್ ಮಾಡ್ಕೊಳ್ಳೋದು, ಕಾಲೇಜಿಗೆ ಡೈಲಿ ಹೋಗೋದು, ಆದ್ರೆ ಕ್ಲಾಸಿಗೆ ಕುಂದ್ರೋದಿಲ್ಲ, ಬಂಕ್ ಹೊಡಿದೈತಿ, ಬಸ್ ಸ್ಟ್ಯಾಂಡ್ ಅಡ್ಡಾಡೋದೈತಿ. ಇಷ್ಟ ಕತ್ತಿ ನೋಡು, ಅಷ್ಟ ಮಾಡೋದ ಈಗ. ಹೋದ ನಿಮ್ಮ ತಮ್ಮ? ಹೋದ ನೋಡಿ, ಜಸ್ಟ್ ಹೋದ ಈಗ. ಎಲ್ಲಿ ಮಠ ಬಿಟ್ಟು ಬಂದ್ರಿ? ಇಲ್ಲೇ ತಳಗ ಬಿಟ್ಟೆ. ಅಯ್ಯ ಪಾಪ, ಕಾಲೇಜ್ ಮಠ ಬಿಟ್ಟು ಬರ್ಬೇಕಿಲ್ರಿ? ದಾರಿ ಗೊತ್ತಾಕೈತೇನಿಲ್ಲ ಅವಂಗ? ಅವೇನು ಸಣ್ಣವೇನ, ದಾರಿ ಗೊತ್ತಾಕೈತಿಲ್ವ ಅನ್ನಕತಿ. ದೊಡ್ಡವ ಅದಾನ, ನಾವು ಹಾಲು ಕುಡಿಯೋ ಕೂಸಲ್ಲ, ದೊಡ್ಡವ ಅದಾನ. ಬಸ್ಸಿಗೆ ಹೋಗ್ಕಾನ, ರೊಕ್ಕ ಕೊಟ್ಟೆನ ಅವಂಗ. ಓ, ರೊಕ್ಕ ಕೊಟ್ಟು ಕಳ್ಸಿದ್ರಿನ? ಎಷ್ಟು ಕೊಟ್ಟು ಕಳ್ಸಿದ್ರಿ? ₹100 ಕೊಟ್ಟೆನ ನೋಡ. ಓ, ಹಂಗಿದ್ರೆ ದಿನ ₹100 ಫಿಕ್ಸ್ ಈಗ ಕಾಲೇಜ್ ಹೊಂಟಾನಂತಂದು. ಮತ್ತ ಕೊಡುದ ಅವಂಗ. ಮತ್ತೆ ಏನಾರ ತಿಂತಾನಲ್ಲ ಅವ, ಹೊಟ್ಟೆ ಹಸ್ದಿರ್ತೈತಿ, ಏನಾರ ತಿಂತಾನಲ್ಲಿ ಕಾಲೇಜ್ ಕಡೆ. ರೀ, ಬುದ್ಧಿಯಲ್ಲಿಟ್ಟಿರಿ ನಿಮ್ಮ ತಲೆಯಾಗ ಏನೈತಿ? ಮಣ್ಣಿಗಿನ್ ತುಂಬ್ಕೊಂಡಿರೇನ? ನಾನು ನೋಡಾತಿ, ನನಗಂತೂ ಸಾಕು ಬೇಕಾಗಿ ಹೋಗೈತಿ ನೋಡ. ದುಡ್ದಿದ್ದೆಲ್ಲ ಅವಂಗ ಇಡಾತಿರಲ್ರಿ. ನಮ್ ಜೀವನಕ್ಕೇನ್ರಿ ಮುಂದೆ? ನಮ್ ಜೀವನಕ್ಕೇನ? ಏ ನಿಮ್ಮ ಅವನ ಏನು ಮಾತಾಡಕತ್ತೀನಿ? ಮುಂದೆ ನಮ್ಮ ಜೀವನಕ್ಕೆ ಏನಂದ್ರ ಅವ ನಮ್ಮ ತಮ್ಮ ಅದಾನ, ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡಿ. ಮತ್ತೆ ಬಾಳ ಕೆಟ್ಟೋಳು ಹೇಳಾಕತ್ತೇನ. ಅವ ನಿಮ್ ತಮ್ಮ ಅದಾನಂತ ನಾನು ಇಷ್ಟ ದಿವಸ ತಾಳ್ಮೆಯಿಂದ ಇದ್ದೆ. ಹೋಗ್ಲಿ ಬಿಡ, ಶಾಲಿಗೆ ಅಷ್ಟ ರೊಕ್ಕ ಶುರುವಾತಾರ, ಈಗ ಶಾಲಿ ಕಲಿಯಾತ ಹುಡುಗ ಅಂತಂದ್ ಸುಮ್ಮನೆ ಇದ್ದೆ ನಾನು. ಶಾಲಿ ಕಲಿದಲ್ದ ಮತ್ ಮುಂದ್ ಕಾಲೇಜ್ ಹಚ್ಚಿದ್ರಲ್ರಿ, ಈಗ ಕಾಲೇಜ್ ರೊಕ್ಕ ಶುರು ಆಯ್ತಿರಲ್ರಿ, ಎಲ್ಲ ಅವಂಗ ಸುರುಕೊಂತ ಹೊಂಟ್ರ ಮುಂದ್ ನಮ್ ಗತಿ ಏನ್ಪಾ? ಅವಂಗ ಯಾರದಾರ ಹೇಳ? ಅಪ್ಪ ಇಲ್ಲ, ಅವ್ವ ಇಲ್ಲ. ಅಪ್ಪ ಅವ್ವ, ನಮ್ಮ ಅಪ್ಪ ಅವ್ವ ಬಿಟ್ಟು ಹೋದ್ರಿಲ್ಲ, ಅವ್ರ ಮ್ಯಾಲ ಹೋದ್ರ ಅವ್ರ ದೇವ್ರ ಕಡೆ. ಅವಂಗ ಯಾರ? ನಾವ ಇಲ್ಲಿಗೆ ನಾವ ಅವಂಗ ತಂದೆ ತಾಯಿ ಇದ್ದಂಗ. ನಾವ್ ನೋಡ್ಕೊಲಿಲ್ಲ ಅಂದ್ರ ಮತ್ ಯಾರು ನೋಡ್ಕೋತಾರ ಹೇಳ? ನಾವ ಚಲೋ ತಮ್ಗೆ ಕಲ್ಸಿದೀವಿ ಅಂದ್ರ ನಮ್ಮಣ್ಣ ಕಲ್ಸಿದಪ್ಪ, ನಮ್ಮಣ್ಣ ಇಷ್ಟೆಲ್ಲ ಇದು ಮಾಡಿದ ಅಂತೇಳಿ ಮುಂದೆ ದೊಡ್ಡ ವ್ಯಕ್ತಿ ಆದ್ಮೇಲೆ ನೆನಪರ ಇಟ್ಕೋತಾನಿಲ್ಲವ. ಯಪ್ಪ, ಅವ ಮುಂದೆ ದೊಡ್ಡ ವ್ಯಕ್ತಿ ಆಗೋದು ಬೇಡ, ನಮ್ ನೆನಪು ಇಟ್ಕೊಳ್ಳೋದು ಬೇಡ. ನಿಮ್ಮವ್ವ ನಿಮ್ಮಪ್ಪ ಆಗಂತೂ ಬುದ್ಧಿ ಇಲ್ಲ, ನಮಗ್ ಜೋಡ್ ಮಾಡಿ ಹೋದವ, ಕಣ್ಣು ಮುಚ್ಕೊಂಡು ಹೋದ್ವ ಕಡೆ. ನಾವಿಲ್ಲ ಅನ್ಭೋಸಾತೇವಿ, ನಾನ್ ಅನ್ಭೋಸಾತೇವಿ ನಿಮ್ಗಿದ್ರ ಜಾಸ್ತಿ. ನಿಮ್ದೆಲ್ಲಾರ್ದು ಮಾಡಿ ಮಾಡಿ ನಾ ಸಾಯಕತ್ತೇನಿಲ್ಲೇ. ಏನ್ ಮಾಡಾತೀನಿ? ಅರ್ಬಿ ತೊಳ್ಯಾಕ ಕಷ್ಟ ಆಗಕತ್ತೈತಿ ನಿನಗ, ಬಾಂಡೆ ತೊಳ್ಯಾಕ ಕಷ್ಟ ಆಗಕತ್ತೈತಿ, ಅಡಿಗೆ ಮಾಡಕ್ ಕಷ್ಟ ಆಗಕತ್ತೈತಿ, ಏನಾಗಕತ್ತೈತಿ? 3 ಮಂದಿದ್ ಮಾಡ್ತೀನಿ ಬರೇ.
3 ಮಂದಿದ್ ಮಾಡಕ್ ಕಷ್ಟ ಆಗತ್ತೆ ನಿನಗ. ಇಂಥವೆಲ್ಲ ಮಾತಾಡಕ್ ಹೋಗ್ಬೇಡ ಹೇಳಾಕತ್ತೀನಿ. ನಮ್ಮ ತಮ್ಮನ ಬಗ್ಗೆ ನಿಂಗೆ ಮಾತಾಡು ಹಾಕಿಲ್ಲ. ನಿಮ್ ತಮ್ಮ ನಾವು ರಣ್ಣ ಅದೇನಿಲ್ಲ, ನಾವು ಕಲಿಸ್ತೇನೆ ಬಿಡ್ತೇನೆ, ನಾ ಏನಾರ ಮಾಡ್ತೇನೆ. ನೀ ನಡಕ್ ಬಾಯಿ ಹಾಕಕ್ ಹೋಗ್ಬೇಡ ಇಷ್ಟ ನೋಡು. ರೀ ನಿಮಗ 3 ಮಂದಿ ಅಂತ ಅನ್ಸಾತಿರ್ಬೋದ, ನಿಮ್ ತಮ್ಮ 100 ಕೆಲಸ ಆಸ್ತಾನ. ವೈನಿ ಅಲ್ಲಿ ಅರ್ಬಿ ಇಟ್ಟೆ ನೋಡ್ರಿ, ತಗೊಂಡ್ ಹೋಗ್ರಿ, ಒಗ್ದಿಲ್ಲೇನ್ರಿ ವೈನಿ ನಂಗೆ ಅದು ಮಾಡ್ಕೊಡ್ರಿ, ವೈನಿ ನಂಗೆ ಇದು ಮಾಡ್ಕೊಡ್ರಿ, ಹಂಗ ಮೇಲೆ ಕೆಲಸ ಆಸ್ತಾನವ. ಹೋಗ್ಲಿ ಬಿಡ ಸುಮ್ಮನೆ ಇದ್ದೆ ನಾನು. ಎಲ್ಲ ಅವಂಗ ಸುರಿಯಾತಿರ್ ನೀವ, ಹಂಗ ನೋಡತ್ತೆ ನಾನು. ಅಲ್ಲ ನಿನಗೆ ಹೇಳಿಲ್ಲ ಅಂದ್ರೆ ಯಾರಿಗೆ ಹೇಳ್ಬೇಕಮ್ಮ? ಅದ ಹೇಳ. ನೀ ಹೇಳತ್ತಿ ರೊಕ್ಕ ಸುರಿಯಾತೇನೆ, ರೊಕ್ಕ ಸುರಿಯಾಕತ್ತೇನೆ ಅಂತೀನಿ ನೀನು. ನಮ್ಮ ತಮ್ಮಾರೆ ನಾ ರೊಕ್ಕ ಸುರಿತೇನೆ, ನಾ ದುಡಿಯಾಕತ್ತೇನೆ ಅಂದ್ರೆ ಅವನ ಸಲುವಾಗಿ ನಾ ದುಡಿಯಾಕತ್ತೇನೆ. ಅದೆಲ್ಲ ಹೇಳಕ್ ಹೋಗ್ಬೇಡ ಅಷ್ಟೇ ನೋಡಿ ಹೇಳತ್ತೇನ. ನೀವು ಬಾಯಿ ಮುಚ್ಚ್ರಿ, ನಿಮ್ ತಮ್ಮ ನನಗೂ ಗೊತ್ತೈತಿ. ಇನ್ನು ಸಾಕ ಶಾಲಿ ಕಲ್ಸಿದ್ವಿ, ಶಾಲಿ ಕಲ್ಸಿದ್ವಿ ಮುಗಿತ. ಮುಂದೆ ಅವ್ನ್ ದುಡ್ಯಾಕ್ ಹಚ್ಚಿ ಅವ್ನ್ ಬಂದಿದ್ವೆಲ್ಲ ರೊಕ್ಕ ನಾವ್ ಇಟ್ಕೊಳ್ಳು, ನಾವ್ ಬೆಳೆಯೋನಂತ. ಓ ಹಿಂಗೈತೇನು ಪ್ಲಾನ್ ನಿಂದ? ಅವ್ನು ದುಡ್ಕಾಕ್ ಹಚ್ಚಿ ಬಂದಿದ್ ರೊಕ್ಕ ನಾವು ತಗೊಳ್ಳೋಣ ಅಂತೇಳಿ. ಬಾರೇ ವಾ ಮಜಾ ಬಂತ ನೋಡ. ಅಲ್ಲ ಅವಂಗೀಗ ಕಲಿಸಿ ದೊಡ್ಡ ನೌಕರಿ ಸಿಗುವಂಗ ನಾ ಓದಿಸಿದೆ ಅಂದ್ರೆ ಅವಂಗ ಬಂದಿದ್ದ ರೊಕ್ಕ ಯಾರಿಗೆ? ನಮಗ ಹೌದಿಲ್ಲ? ಯಪ್ಪ ಕೈಯಾಗ ಚಿಪ್ ಹಿಡ್ಕೊಂಡ್ ಕುಂದಿರ್ತೇನೋ ಅಲ್ಲಿ ಮಠ. ನಮಗ್ ಹುಟ್ಟೋ ಮಗುಗೆ ಏನ್ ಮಾಡ್ತೀರಿ ನೀವ? ಎಲ್ಲ ನಿಮ್ ತಮ್ಮಾಗ ಶುರುವಾತಿರಿ. ಹೌದಾ, ಆಯ್ತು ನೋಡುನ್ ತಗೋ. ಅದು ಏನೇನು ಆಕೈತಿ ಆಮೇಲೆ ನೋಡಾಕ್ ಬರ್ತೈತಿ. ನೀ ಈಗೇನು ಹೇಳಾಕ ಹೋಗ್ಬೇಡ. ನೀ ಕೂಸಾದ್ಮೇಲೆ ಕೂಸಿಂದ ನೋಡಾಕ್ ಬರ್ತೈತ ಅದು. ನಿಮಗ ಎಷ್ಟು ಹೇಳಿದ್ರು ಅಷ್ಟೇ, ನಿಮ್ ತಲ್ಯಾಗ ಮಣ್ಣು ಇಟ್ಕೊಂಡಿರಿ. ಬುದ್ಧಿ ಇಲ್ಲಿ ನಿಮ್ ತಲ್ಯಾಗ. ನನಗಂತೂ ಸಾಕ. ನಿನ್ನ ತಲೆಯಾಗ ತುಂಬಿಕೊಂಡಿನಿ, ಇಷ್ಟಿ ತುಂಬಿಕೊಂಡಿನಿ. ನಿನ್ ತಲೆಯಾಗ ಇಂಥವೆಲ್ಲ ಯಾಕೆ ಮಾತಾಡಕತ್ತಿ? ಒಂದಿನ ಮಾತಾಡ್ದಾಕ ಎಲ್ಲಿನ ತಲೆಯಾಗ ಏನ್ ತುಂಬ್ಕೊಳಕತ್ತೀನಿ? ಯಾರು ಕಲ್ಸಾಕತ್ತಾರ ನಿನಗಿಂತಾವೆಲ್ಲ? ಯಾರು ಕಲ್ಸಾಕತ್ತಾರ? ನಿಮ್ಮ ಅವ್ವ ಕಲ್ಸಾಕತ್ತಾಳ, ನಿಮ್ಮ ಅಪ್ಪ ಕಲ್ಸಾಕತ್ತಾರ ನಿನಗೆ? ಏನಿದ ಮಾತಾಡೋ ರೀತಿ ಏನ್ ನಿಂದ? ಅವಂಗ ರೊಕ್ಕ ಸುರಿಯಾಕತ್ಯ? ಮುಚ್ಕೋ ಬಾಯಿ ಮುಚ್ಕೊಂಡ್ ಕುಂದ್ರ. ಇಂತರ ಇಲ್ಲಿ ನನ್ನ ಮಾತು ಕೇಳಿಲ್ಲ. ನಿನ್ನ ಮಗ ಇದ್ದಿದ್ರು ಹಿಂಗ ಮಾತಾಡ್ತಿದ್ದಿ ನೀನು. ಅವ್ನ ಮೇಲೆ ರೊಕ್ಕ ಸುರಿಯಾಕತ್ತೀರಿ, ಅವ್ನ ಮೇಲೆ ರೊಕ್ಕ ಸುರಿಯಾಕತ್ತೀರಿ ಅಂತ ಹೇಳಿ ನನಗೇನ್ ತಲೆ ಕೆಟ್ಟೈತೆ. ನನ್ನ ಮಗ ಇದ್ರೆ ನಾ ಒಟ್ಟ ಹಂಗಂತಿದ್ದೇನೆ ಇಲ್ಲ. ಇವ ನನ್ನ ಮಗ ಅಲ್ಲ. ಏನ ಹೌದಾ? ಇಷ್ಟು ದಿನ ನನ್ನ ಮಗ ಇದ್ದಂಗ್ರಿ ಅಂತಿದ್ದೆ ಅಲ್ಲ, ಇದು ಸಡನ್ಲಿ ಹೆಂಗಿದ? ಹಿಂಗ ಮಾತಾಡಕತ್ತೀನಿ ನೀನು? ಯಾರು ಕಲ್ಸಾರ ನಿನಗ? ಬಾಯಿ ಮುಚ್ಚ್ರಿ, ನಂಗೂ ಮಾತಾಡಕ್ ಅವಕಾಶ ಕೊಡ್ರಿ. ನಾ ಇಷ್ಟ ದಿವ್ಸ ಅಂತಿದ್ದೆ ನನ್ನ ಮಗ ಇದ್ದಂಗ ಅಂತಂದ. ಇಷ್ಟ ದಿವ್ಸ ಸಣ್ಣವಿದ್ದ ಅವ, ಈಗ ದೊಡ್ಡವ ಆಗ್ಯಾನ. ನಾ ಏನ್ ಅನ್ಕೊಂಡಿದ್ದೆ, ದೊಡ್ಡವ ಅಂದ್ಮೇಲೆ ಅವ ದುಡ್ದು ರೊಕ್ಕ ತಂತ ನಮ್ ಕೈಯಾಗ ಕೊಡ್ತಾನ, ನಾವ್ ಆರಾಮ್ ಕುಂದ್ರಬಹುದು ಅಂತ ಅನ್ಕೊಂಡಿದ್ದೆ. ದೊಡ್ಡವ ಅಂದ್ಮೇಲೆ ಮತ್ತೆ ಅವಂಗ ರೊಕ್ಕ ಸುರಿ ಆಯ್ತಿರಲ್ಲ. ಈಗ ನನ್ನ ಮಗ ಇದ್ದಂಗ ಅಲ್ಲ ಅವ. ವಾ ರೇ ವಾ, ನನ್ನ ಕನಸು ಮನಸ್ಸಿನಾಗೂ ಅನ್ಕೊಂಡಿರ್ಕಿಲ್ಲ ನಾನು ನೀ ಹಿಂಗೆ ಮಾತಾಡ್ತಿ ಅಂತೇಳಿ. ಬ್ಯಾರೆ ಹೆಣ್ಮಕ್ಳ ಗತಿ ಅಲ್ಲಪ್ಪ ನನ್ನ ಹೆಂಡತಿ ಅನ್ಕೊಂಡಿದ್ದೆ. ಆದ್ರೆ ನೀ ಬ್ಯಾರೆ ಹೆಣ್ಮಕ್ಳ ಗತಿನ ಐತಿ ನಿನ್ನ ತಲೆನೂ. ಯಾರು ಕಲ್ಸಾಕತ್ತಾರೋ ಏನೋ ಇಂಥವೆಲ್ಲ ಮಾತಾಡಕತ್ತೀನಿ. ಮೊನ್ನೆ ನಿಮ್ಮ ಅವನ ಜೋಡಿ ಮಾತಾಡಿದ್ಯಲ್ಲ, ಅವ್ರ ಕಲ್ಸಿರ್ಬೇಕು ನಿನಗೆ ಇಂಥವೆಲ್ಲ ಮಾತಾಡ ಅಂತೇಳಿ. ಹೌದಿಲ್ಲ? ಅದಕ್ಕೆ ಮಾತಾಡತ್ತೀನಿ. ಗೊತ್ತೈತಿ ನೀ ಮಾತಾಡಕ ಹೋಗ್ಬೇಡ, ಗೊತ್ತಾಗಕತ್ತೈತಿ. ನಿಂದು ಚಾಳಿ ಅಂತದೈತೆ ಅಂತೇಳಿ ಗೊತ್ತಾತ್ ನೋಡಿ ಇವತ್ತ. ಅಯ್ಯೋ ರೀ, ನಂಗೂ ಮಾತಾಡಕ್ ಬೇಡ್ರಿ. ನಾನು ನೋಡಾಕತ್ತೀನಿ. ಎಷ್ಟಂತ ನೋಡ್ಕೊಂತ ಸುಮ್ನಿರ್ಲಿ ನಾನು. ಇಷ್ಟ ದಿವಸ ಆಯ್ತ ಮದ್ವೆ ಆಗಿ ಬಂದ, ನಾನು ಇಷ್ಟು ವರ್ಷ ಆತ. ಒಂದ್ ಚಂದನ್ ಸಿರಿ ತಂದ್ ಕೊಟ್ಟಿರಿ, ಅವ್ರಿಗೆ ನೈಟಿ ತಂದ್ ಕೊಟ್ಟಿರಿ. ಪಾಸಿ ಕಿವ್ಯಾನ್ ಹಾಕೊಂಡ್ ಅಡ್ಯಾತ. ನಾನು ಎಲ್ಲರೂ ಬಂಗಾರ ಕಿವ್ಯಾನ್ ಹಾಕೊಂಡ್ ಅಡ್ಯಾಡತ್ರ, ನಾ ಪಾಸಿ ಹಾಕೊಂಡ್ ಅಡ್ಯಾಡತೀನಿ. ಅದನ್ನ ನಿಮ್ ತಮ್ಮ ಒಂದ್ ಈಟ್ ಬಟ್ ಮಾಡಿ ಹಿಂಗ್ ತೋರ್ಸಿದ್ರೆ ಸಾಕು. ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದು ಹೋಗಿ ನಿಮ್ ತಮ್ಮಗೆ ಎಲ್ಲ ಕೊಡಿಸ್ತೀರಿ. ನಾನು ಎಷ್ಟಂತ ಸುಮ್ನಿರ್ಲಿ ನೋಡ್ಕೊಂಡು ನನಗೂ ಹೊಟ್ಟಿ ಉರಿಯಾಕತ್ತೈತಿ. ಹೌದಾ? ನಿನಗೇನು ಕೊಡ್ಸೇ ಇಲ್ಲ ಬಿಡ್ ನಾನು. ಏನು ಕೊಡ್ಸೇ ಇಲ್ಲ. ಎಲ್ಲಾ ನಿಮ್ ತಮ್ಮಾಗ ಶುರುವಾತಿರಿ. ನೀವೆಲ್ಲ ನಿಮ್ ತಮ್ಮಾಗ ಕೊಡ್ಸಾತಿ. ಹುಚ್ಚಿ, ನನ್ನ ಮಾತು ಕೇಳಿಲ್ಲ. ಇಷ್ಟು ದಿನ ಆದ್ರೂ ಒಂದು ವಿಷಯ ಮುಚ್ಚಿಟ್ಟಿದ್ದೇನ, ಹೇಳಿರ್ಕೆ ಇಲ್ಲ, ಹೇಳಬಾರ್ದಪ್ಪ ಅಂತೇಳಿ. ಇವತ್ತು ಹೇಳ್ತೇನೆ, ಕೇಳ, ಕಿವಿ ಕೊಟ್ಟ ಕೇಳ. ಹೇಳ್ರಿ ಏನೋ ಅಂತ ವಿಷಯ. ನಮ್ಮಪ್ಪ ಇದ್ದ ಅಲ್ಲ, 2 ಎಕರೆ ಹೊಲ ತೊಗೊಂಡಿದ್ದ ರಸ್ತೆಕ. ನಮ್ಮ ತಮ್ಮ ಸಣ್ಣವಿದ್ದ. ಅವಾಗ ಸಣ್ಣವಿದ್ದಾಗ ನಮ್ಮಪ್ಪ ತೀರ್ಕೊಳ್ಳುವಾಗ ಏನಂತಂದ, 2 ಎಕರೆ ಹೊಲ ಐತಲ್ಪ ನಿನ್ನ ಹೆಸರಿನಾಗ ಮಾಡ್ತೀನಿ, ನನ್ನ ಮಗ ಸಣ್ಣವ್ ದೊಡ್ಡವ ಆದಾಗ ಅವಂಗೂ 1 ಎಕರೆ ಕೊಡ, ನೀ 1 ಎಕರೆ ತಗೋಪ್ಪ ಅಂತ ಹೇಳಿದ್ದ ನಮ್ಮಪ್ಪ. ನಿನ್ನ ಮುಂದೆ ಇಷ್ಟು ದಿನ ಆದರೂ ಹೇಳಿರ್ಕಿಲ್ಲ, ನೀ ಡಂಗರ ಹೊಡೆದು ಹಿಡ್ದು ಮತ್ತು ಈ ಮಾತು ಅವ್ನ ಕಿವಿ ಮಟ್ಟ ಹೋಗಿಗಿತ್ತ ಮತ್ತು ಬರುದಿಲ್ಲ ಅಂತೇಳಿ ಹೇಳಿರ್ಕಿಲ್ಲ ನಿನ್ನ ಕಡೆ ಅದನ್ನ. ಈಗ ಹೇಳತ್ತೀನಿ, 2 ಎಕರೆ ಹೊಲ ಐತಿ ರಸ್ತೆಕ. ಹೆಬ್ಬಳ್ಳಿ ರಸ್ತೆಕ 2 ಎಕರೆ ಹೊಲ ಐತಿ. ಕೋಟ್ಯಾಂತರ ರೂಪಾಯಿ ಕೇಳತ್ತಾರ ಅದನ್ನ. ನೀ ಹೇಳಿದ್ದೆ ಇಲ್ರಿ ಇಷ್ಟ ದಿವಸ ಆದ್ರೂ ನೀ ನನಗ. ಮತ್ತೆ ಈಗ ಗೊತ್ತಿಲ್ಲ ಹೌದಿಲ್ಲ ಹೊಲ ಗೊತ್ತಿಲ್ಲ, ಕೇಳಿಲ್ಲ. ಏನು ಮಾಡುದು ಹೇಳೀಗ? ಸ್ವಲ್ಪ ದಿನ ಕಲ್ಸುದ ಅವಂಗ, ಕಲ್ಸುದ ಆಮೇಲೆ ಬಿಡಿಸ್ಬಿಡುದು. ಆಗವಲ್ತಪ್ಪ ನನ್ನ ಕೈಲೇ ಕಲ್ಸಾಕಂತೇಳಿ. ನೀ ಏನಾರ ಮಾಡ್ಕೊಂಡು ಹೋಗಪ್ಪ ಅಂತೇಳಿ ಸಣ್ಣ ಪುಟ್ಟ ಧೂಮ್ಧಾಮ್ ಮದುವೆ ಮಾಡುದು ಅವಂದು.
ಅವ್ನ ಹೆಂಡತಿ ಜೋಡಿ ಹೋಗ್ಬಿಡ್ತಾನ. ಬ್ಯಾರೆ ಮಾಡ್ಬಿಡುನಂತ. ಬ್ಯಾರೆ ಇರಪ್ಪ ನೀ ಅಂತೇಳಿ. ಆಮೇಲೆ ಏನಾಕೈತಿ, ಹೊಲ ನಮ್ದಾಗ್ಬಿಡ್ತೈತಿ. ಆಸ್ತಿ ನಮ್ದವಾಗ. ಅವಂಗೇನು ಅನಿಸ್ತೈತಿ, ಅಯ್ಯೋ ನಮ್ಮ ಅಣ್ಣ ಇಷ್ಟೆಲ್ಲ ಮಾಡಿದಪ್ಪ, ಕಷ್ಟಪಟ್ಟು ನನ್ಗೆ ಓದಿಸಿದ, ಕಷ್ಟಪಟ್ಟು ಬೆಳೆಸಿದ ಅಂತೇಳಿ ಅವ್ನ ಮನಸ್ಸಿನಾಗ ಇರ್ತೈತಿ. ತಿಳಿಯುತ್ತೆ? ಹೊಲ ಏನಾಗ್ತೈತಿ, ನಮಗ್ ಬರ್ತೈತಿ. ಅಯ್ಯೋ ರೀ, ಎಷ್ಟ್ ಚಲೋ ಅದಿರಿ ನೀವು. ತಲೆ ಭಾರಿ ಚುರುಕೈತಲ್ರಿ ನಿಮ್ದ. ಹೇಳಿದ್ದೇಲ್ಲ ಎಷ್ಟ್ ದಿವಸ ಆದ್ರು. ಈಗ ಡಂಗರ ಹೊಡ್ಯಾಕ ಹೋಗ್ಬೇಡ. 2 ಎಕರೆ ಹೊಲ ಐತಿ, 2 ಎಕರೆ ಹೊಲ ಐತಿ ನನ್ನ ಗಂಡಂದ ಅಂತೇಳಿ ಅವ್ನ ಕಿವಿ ಮಠ ಹೋತಂದ್ರೆ ಮುಗೀತ್ ನೋಡು. ಅಯ್ಯೋ ಇಲ್ಪ ಅಂತ ದೊಡ್ಡ ತಪ್ಪು ಕೆಲಸ ಮಾಡಂಗಿಲ್ಲ. ಹಂಗಿದ್ರೆ ಇವತ್ತಿಂದ ಇನ್ನೂ ಜೀವ ಮಾಡ್ತೇನೆ ಅವಂಗ. ಇನ್ನು ಅಣ್ಣ ಹುಚ್ಚೊಳೆ ಮಗನ, ನಾ ಕೇಸ್ ಹಾಕಿ 1 ಎಕರೆ ಹೊಲ ತಗೋಲಿಲ್ಲ. ನಮ್ಮ ಅಪ್ಪನ ಮಗನ ಅಲ್ಲ ನಾನು. ಎಲ್ಲ ಕೇಳಿಸ್ಕೊಂಡೇನಿ, ಏನೂ ಗೊತ್ತಿದ್ದಿದ್ದಿಲ್ಲ ನನಗ. ಈಗ ನೋಡೀಗ ಒಂದು ಲಾಯರ್ ಕರ್ಕೊಂಡು ಹೋಗಿ ಕೇಸ್ ಹಾಕಿಸಿ 1 ಎಕರೆ ಹೊಲ ತಗೋತೀನಿ. ಇಲ್ಲಾಂದ್ರೆ ನಮ್ಮ ಅಪ್ಪನ ಮಗನ ಅಲ್ಲ ನಾನು. ಹೋತ ಎಲ್ಲ ಹೋತ, ನೀರಾಗ ಹೋತ್ ನೋಡಿ. ಇಷ್ಟು ದಿನ ಮುಚ್ಚಿಟ್ಟಿದ್ ಮಾತ ಗೊತ್ತಾತಂಗ ಭಾಳ ನಮಗ. ಎಲ್ಲ ನಿನ್ನಿಂದನೂ ಆಗಿದ್ದ. ರೊಕ್ಕ ಸುರಿಯಾಕತ್ತೀರಿ ಅಂತೇಳಿ ನನ್ನ ಬಾಯಾಗ ಮಾತಾ ಇಟ್ಕೊಳಕ್ಕಾಗಲಿಲ್ಲ. ನಿನಗೆ ಹೇಳಕ್ಕೆ ಹೋದೆವು, ಕೇಳಿಸ್ಕೊಂಡ್ಬಿಟ್ಟ ಭಾಡ್ಯಾನ ಮಗ ಅದೊಂದು. ಅಲ್ಲಿ ಇಷ್ಟು ದಿನ ನಿನಗೆ ಕಲಿಸಿ ತಿನ್ನಿಸಿ ಉಣಿಸಿ ಇಷ್ಟು ದೊಡ್ಡವ್ ಮಾಡೇನಿ, ನನಗೆ ಕೇಸ್ ಹಾಕೊಂಡೆ ಎಲ್ಲಿ ಭಾಡ್ಯಾನ ಮಗ. ನಾನಿ 5 ಗುಂಟೆ ಕೊಡ್ತೇನೆ ನೋಡಿ ನಿನಗೆ. ಬರೀ 5 ಗುಂಟೆ? 5 ಗುಂಟೆ ಎಲ್ಲ ಇಲ್ಲಿ ಬಿಡಣ್ಣ. 5 ಗುಂಟೆ ಕೊಟ್ರು ತಗೊಳ್ಳೋದಿಲ್ಲ ನಾನು. ಮತ್ತೆ ಎಷ್ಟು ಕೊಡಬೇಕು ನಿನಗೆ? ಅಣ್ಣ 6 ಗುಂಟೆ ಬೇಕು ನೋಡು ನನಗೆ. ಅಂದ್ರೆ ತಗೋತೀನಿ, ಇಲ್ಲ ಅಂದ್ರೆ ನೋಡು ಮತ್ತೆ ಹೊಡ್ತಾ. 6 ಗುಂಟೆ? ಹಾಂ 6 ಗುಂಟೆ ಬೇಕು. ಆಯ್ತು, 6 ಗುಂಟೆ ಯಾಕೆ 7 ಗುಂಟೆ ಕೊಡ್ತೇನೆ ಪಾಪ ಅಂತೇಳಿ. ಹಾಂ ಹೌದಾ? ಹಾಂ ಆಯ್ತು ಅಣ್ಣ, ಹಂಗಾರ ಆಯ್ತು. ಹೋಗಿ ಕಾಲೇಜಿಗೆ ಹೋಗ. ಎದಕ್ಕೆ ಬಂದಿಲ್ಲ ವಾಪಸ್? ಇಲ್ಲ ಅಣ್ಣ, ಸ್ವಲ್ಪ ಬುಕ್ಕ ಬಿಟ್ಟು ಹೋಗ್ಬಿಟ್ಟಿದ್ ನೋಡು. ಹೌದೇನ? ಆಯ್ತು, ಬುಕ್ಕ ತೊಗೊಂಡು ಹೋಗ್ತೇನಣ್ಣ. ಹಾಂ ಹಾಂ ಹಾಂ.